ಅವರ ಆಶೀರ್ವಾದದೊಂದಿಗೆ ಅವರ ನೆರಳಿನಲ್ಲಿ ಬದುಕ್ತಾ ಇದ್ರು. ಕೊನೆಗೆ ಏನಾದರೂ ಅಮ್ಮನವರು ಇಂಥವ್ರು ನೋಡ್ಬೇಕಾಗಿತ್ತು, ಅವರು ಮನಸ್ಸಿನಲ್ಲಿ ಒಂದು ಗಿಲ್ಟು, ಅಲ್ಲಿಗೆ ಹೋಗ್ಬೇಕಾಗಿತ್ತು ಅಂತಕ್ಕಂಥದ್ದು ಯಾವುದೇ ಆಸೆ ಇಲ್ಲ. ಇಲ್ಲ ನನ್ನ ಬಿಟ್ಟು ಬೇರೆ ಯಾರ ಮನೆಗೂ ಅವಳು ಕಾಲಿಡ್ಬೇಕು ಅನ್ನೋ ಈ ಕ್ಷಣದವರೆಗೂ ಆಸೆ ಇಲ್ಲ. ನಾನು ಇದ್ರಿಲ್ಲೇ ಸತ್ರ ನಿನ್ ಜೊತೆಲೆ ಅನ್ನೋ ಮಾತನ್ನ ಆಡ್ತಾಳೆ ಹೊರತು ಹೆತ್ತಿರು ಮಕ್ಳನ್ನು ಅಪೇಕ್ಷೆ ಮಾಡಲ್ಲ ನಮ್ಮಿಬ್ರು ಬಿಟ್ಟು. ಗೌರಿ ಹೇಳಕಾಲ ಕರುಣಾಲಹರಿ ತೋಯಾಜಾಕ್ಷೆ ಶಂಕರೀಶ್ವರಿ ವೈಮಾನಿಕ ಮಾಮರ್ಚಿತ ಕೋಮಲತರ ಪಾದೆ ಶ್ರೀಮಾ ಹೇಗೆ ಹೇಳ್ತಿದ್ದ ಶ್ರೀಮಾಚಿರ ಭೂಮಾರ್ಚಿತ ಕಾಮಿತ ಫಲವೇ ಕಾಯಂ ಶ್ರೀ ಗೌರಿ ಕರುಣಾಲಹರಿ ತೋಯಾಜಾಕ್ಷಿ ಶಂಕರೀಶ್ವರಿ. ಸಾಕಾ? ಧನ್ಯವಾದಗಳಮ್ಮ. ಸಹ ಒಂದು ಊರಿನಲ್ಲಿ ಸ್ಕೂಲಲ್ಲಿ ಒಂದು ತಂದು ಹೇಳಿದರು, ಅದಕ್ಕೆ ನಾನೊಂದು ಹೇಳಿದೆ. ಒಳ್ಳೇದು, ಧನ್ಯವಾದಗಳಮ್ಮ. ಅವರು ಬಹಳ ಚೆನ್ನಾಗಿ ಹೇಳೋರು. ತಮ್ಮ ಹತ್ರ ನಾನೊಂದು ಗೀತೆಯನ್ನು ಹೇಳುವುದರ ಮುಖೇನ ತಮಗೆ ಹೇಳು. ನಿಮ್ಮ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ, ತಾಯಿ ನಿನ್ನ ಚರಣದೆಡೆಗೆ ಯಾವ ರಾಗ ನುಡಿಸಲಿ, ನಿಮ್ಮ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ, ಹುಟ್ಟಿನಿಂದ ಬೆಳೆದು ಬಂದ ನಂಟು ಹೇಗೆ ಮರೆಯಲಿ, ಹುಟ್ಟಿನಿಂದ ಬೆಳೆದು ಬಂದ ನಂಟು ಹೇಗೆ ಮರೆಯಲಿ, ಇಂದು ಯಾವ ಹೆಸರಿನಿಂದ, ಇಂದು ಯಾವ ಹೆಸರಿನಿಂದ ನಿಮ್ಮ ಕೂಗಿ ಕರೆಯಲಿ, ನಿಮ್ಮ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ. ಧನ್ಯವಾದಗಳಮ್ಮ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಏಕೆಂದ್ರೆ ಈ ಕಲಿಯುಗದ ದೈವ ನೀವು, ನಿಮ್ಮ ಆಶೀರ್ವಾದವೇ ನಮಗೆ ಸದಾ ಶ್ರೀರಕ್ಷೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂದರ್ಶನ ಫಲಪ್ರದವಾಗಿದೆ. ನಿಜವಾಗ್ಲೂ ಸಹ ಹೇಳ್ತಾರೆ ಎಲ್ಲ ಆರೋಗ್ಯವಾಗಿ ಚೆನ್ನಾಗಿರಪ್ಪ. ಆಯ್ತಮ್ಮ.